ನಮ್ಮ ಎಲ್ಲ ಝೀರೋ ಮೆಮೊರೀಸ್ನ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮಹೇಶರಿಗೆ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದ ವಿಶೇಷ ಏನಂದರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮೂಡಿಗೆರೆ ತಾಲೂಕು ಹಾಗೂ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಿರೇಬೈಲು ಇವರ ಸಂಯುಕ್ತ ಆಶ್ರಯದಲ್ಲಿ ಮೂಡಿಗೆರೆ ತಾಲೂಕು ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಆಯೋಜಿಸಲಾಗಿತ್ತು. ಹಾಗೆ ನಮ್ಮ ಮತ್ತು ನಿಮ್ಮೆಲ್ಲರ ಝೀರೋ ಮೆಮೊರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಪ್ರತಿಭೆ ಎನ್ನುವುದು ಪ್ರತಿಯೊಬ್ಬರೊಳಗಿರುವ ಒಂದು ಅದ್ಭುತ ಶಕ್ತಿ ಮತ್ತು ಅತ್ಯಮೂಲ್ಯ ಆಸ್ತಿ. ಅಂತಹ ಪ್ರತಿಭೆಗಳನ್ನು ಒಂದೇ ವೇದಿಕೆಯ ಸುರಿನಲ್ಲಿ ಒಗ್ಗೂಡಿಸುವುದೇ ಒಂದು ಕಾರಂಜಿ ಉತ್ಸವ. ಅಂತಹ ಅತ್ಯದ್ಭುತ ಪ್ರತಿಭೆಗಳು ಎಲ್ಲೆಡೆ ಅನಾವರಣಗೊಂಡು ಕೀರ್ತಿ ಹಬ್ಬಲಿ, ಅದಕ್ಕೆ ಇಂಥ ವೇದಿಕೆಗಳು ಭದ್ರ ಬುನಾದಿಯಾಗಲಿ ಎಂಬುದೇ ನಮ್ಮ ಆಶಯ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂಡಿಗೆರೆ ತಾಲೂಕು ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಶುಭ ಆರಂಭವಾಗಿದೆ. ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನಾವು ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥಿಸುವುದು ಮುಖ್ಯ. ಈ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರಲೆಂದು ಪ್ರಾರ್ಥನಾ ನೃತ್ಯದೊಂದಿಗೆ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಸಂಪನ್ಮೂಲ ಕಚೇರಿ ಮೂಡಿಗೆರೆ ಹಾಗೂ ನಮ್ಮ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಿರೇಬೈಲು ಇವರ ಜಂಟಿ ಆಶ್ರಯದಲ್ಲಿ ಮೂಡಿಗೆರೆ ತಾಲೂಕು ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿಂದು ಸೇರಿದ್ದೇವೆ. ಇಲ್ಲಿ ನೆರೆದಿರುವ ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಇಂದಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಅಧ್ಯಕ್ಷರಾದ ಶ್ರೀಮತಿ ನಯನಾ ಮೋಟಮ್ಮ, ಮಾನ್ಯ ಶಾಸಕರು, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕೆ ಬಾಲಕೃಷ್ಣ ಭಟ್, ಮಾಲೀಕರು ಅನ್ನಪೂರ್ಣೇಶ್ವರಿ ಮೋಟರ್ಸ್ ಕಳಸ, ಇವರು ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತೋಷದಿಂದ ಒಪ್ಪಿ ಇಂದು ಇಲ್ಲಿ ನಮ್ಮ ಮಧ್ಯೆ ಇರುವುದು ನಮಗೆ ಸಂತೋಷ ತಂದಿದೆ. ಇವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಸಂಚಾಲಕರಾದ ಅಸಿಸ್ಟೆಂಟ್ ಫ್ಲೋರಿನ್ ಮ್ಯಾನೇಜರ್ಸ್ ರವರು ಶಲ್ಯವನ್ನು ಹಾಕಿ ಹೂವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತೇನೆ. ಸಂತೋಷ್ ಝೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್ ಇವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಪೋಷಕರಿಗೂ ಕೂಡ ಪ್ರೋತ್ಸಾಹಕವಾದಂತಹ ಒಂದು ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಬಂದಿದೆ. ಈ ವಿದ್ಯಾರ್ಥಿಗಳಲ್ಲಿ ವಿವಿಧ ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಅವರಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನ ವೆಂಕಟೇಶ್ ಅಯ್ಯರವರು ಮಕ್ಕಳೆಂದರೆ ಯಾರು ಎಂಬ ವ್ಯಾಖ್ಯಾನವನ್ನ ಪುಟ್ಟ ಒಂದು ಡೆಫಿನೇಷನ್ ಅನ್ನು ಕೊಡ್ತಾರೆ. ಮಾಸ್ತಿ ಹೇಳ್ತಾರೆ, ಹೂಗಳಿಲ್ಲದ ಪುಷ್ಪಗಳಿಲ್ಲದ ತೋಟವನ್ನ ಹೂತೋಟ ಎಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಮಕ್ಕಳಿಲ್ಲದ ಭೂಮಂಡಲವನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶುರು ಮಾಡಿ ಎಲ್ಲರೂ ಕೂಡ ಹಾರೈಸಿದ್ದಾರೆ. ಚೆನ್ನಾಗಲಿ, ಮಕ್ಕಳಿಗೆ ಅನುಕೂಲ ಆಗಲಿ, ಮಕ್ಕಳುಗಳು ಇನ್ನೂ ಜಾಸ್ತಿ ಕಲಿತಕ್ಕಂಥ ವ್ಯವಸ್ಥೆಗೆ ಒಳಗಾಗಿರ್ತಕ್ಕಂಥ ಏನೇನು ಕಲೆ ಇದೆ ಅಂತ ಹೇಳಿಕ್ ಬರುವುದಿಲ್ಲ. ಅದನ್ನ ಇಂಥ ವೇದಿಕೆ ಸಿಕ್ಕಿದಾಗ ಅದನ್ನ ಆಡ್ತಾರೆ.
ಅದರೊಳಗೆ ಏನಾಗುತ್ತೆ, ಮಕ್ಕಳೆಲ್ಲರೂ ಭಾಗವಹಿಸುವಾಗ ಖುಷಿಯಿಂದ ಬರ್ತಾರೆ. ಅಕಸ್ಮಾತ್ ಹೋಗುವಾಗಲೂ ಅದೇ ಖುಷಿಯಿಂದನೇ ಹೋಗಬೇಕು. ಯಾಕೆಂದರೆ ಈಗಾಗಲೇ ನಮ್ಮ ಇವರು ಮೀನಾಕ್ಷಿ ಅವರು ತುಂಬ ವಿವರ ಹೇಳಿದ್ದಾರೆ. ಯಾಕೆಂದರೆ ಇದರೊಳಗೆ ಗೆಲುವು ಅಂದರೆ ಭಾಗವಹಿಸೋದು ಮುಖ್ಯ. ಅದೇ ಅಕಸ್ಮಾತ್ ಈ ಸಲ ಸೋತವರು ನೆಕ್ಸ್ಟ್ ನಾನು ಗೆಲ್ಲಬೇಕು ಅನ್ನೋ ಛಲದಲ್ಲಿ ಹೋಗಬೇಕು. ಮಾರ್ಗದರ್ಶನ ನೀಡಿ ಪ್ರೀತಿಪೂರ್ವಕವಾಗಿ ಸ್ಪಂದಿಸುತ್ತಿರುವ ಇವರಿಗೆ ಅದನ್ನ ತಿನ್ಕೊಂಡ್ ಬಾ, ಆಮೇಲೆ ನೀವು ಬೇಡನಾ ತಗೋ. ಗುರು ಬ್ರಹ್ಮ ಗುರು ಶುರುವಾಗಿದೆ. ಇಲ್ಲಿ ಈಗ ಪ್ರಬಂಧ ಸ್ಪರ್ಧೆ ಎಲ್ಲ ನಡೀತಾ ಇದೆ ಅಂತೆ. ನೋಡೋಣ, ಪ್ರಬಂಧ ಸ್ಪರ್ಧೆ ಕೊಠಡಿಗೆ ಬರ್ತಾ ಇದ್ದೀನಿ ಇವಾಗ. ಇವರು ಇಲ್ಲಿನ ಇದು ಮೇಲ್ವಿಚಾರಕರು, ಜಡ್ಜಸ್. ಚಿತ್ರಕಲೆ ರೂಮಿಗೆ ಬಂದಿದ್ದೀನಿ ಇವಾಗ. ಆಯಿತು ಅಂದ್ಕೊಳ್ತೀನಿ. ಇದು ಏನಿದು ಕಾನ್ಸೆಪ್ಟು? ಮಾದರಿ ಗ್ರಾಮ. ಓಕೆ, ಆಗಿದೆ, ಚೆನ್ನಾಗಿದೆ. ನಮ್ಮ ಗ್ರಾಮ. ನಮ್ಮ ಮಾದರಿ ಗ್ರಾಮ, ನಿಮ್ಮೆಲ್ಲರ ಹೊಣೆ. ಸ್ವಚ್ಛತೆಯೆಡೆಗೆ ನಮ್ಮೂರ ಗ್ರಾಮಸ್ಥರ ಉದಾಹರಣ ಬದುಕಿದೆಯಲ್ಲ. ಚೆನ್ನಾಗಿದೆ. ಪೊಲೀಸ್ ಠಾಣೆ, ಗ್ರಾಮೀಣ ಬ್ಯಾಂಕ್ ಮಾಡಿದ್ದಾರೆ. ಇದು ಚಿತ್ರಕಲೆ ಸ್ಪರ್ಧೆಯ ಚಿತ್ರಗಳು. ಇದು ನೆಕ್ಸ್ಟ್ ರಂಗೋಲಿ ಸ್ಪರ್ಧೆ ನೋಡಿ. ಆಲ್ರೆಡಿ ರಂಗೋಲಿ ಸ್ಪರ್ಧೆ ಆಗಿದೆ, ಭಾರಿ ಚೆಂದ ಇದೆ. ಇಲ್ಲಿ ಸಹ ಅದನ್ನು ಭಯಂಕರ ದೀಪ ಎಲ್ಲ ಇಟ್ಬಿಟ್ಟಿದ್ದಾರೆ. ದೀಪ ನೆಕ್ಸ್ಟ್ ಇಲ್ಲಿ ಸಹ ಒಂದು ದೀಪ ಇಟ್ಟಿದ್ದಾರೆ. ಅಗೇನ್ ಚೆನ್ನಾಗಿದೆ. ಬಟ್ ಈ ಕೊಠಡಿಯಲ್ಲಿ ಭಾವಗೀತೆ, ಜನಪದ ಗೀತೆ ನಡೀತಾ ಇದೆ. ನೋಡೋಣ ಹೋಗೋ. ಕೊಠಡಿ ಸಂಖ್ಯೆ 14ರಲ್ಲಿ ಹಿಂದಿ ಭಾಷಣ ಮತ್ತು ಉರ್ದು ಭಾಷಣ ಕವ್ವಾಲಿಗಳು ನಡೀದಾಕಿದೆ. ಇಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ.
ಗೊತ್ತಿಲ್ಲ, ಕವ್ವಾಲಿ ಅಂದರೆ ಏನಂತ ಗೊತ್ತಿಲ್ಲ ನನಗೆ. ನೋಡುವ. ಜಡ್ಜಸ್ ಎಲ್ಲ ರೆಡಿ ಆಗಿದ್ದಾರೆ. ಇವರು ನಮ್ಮವರೇ ಗೊತ್ತಿರೋರು ಅಂತ. ಹಾಗೆ ನೋಡುವ, ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ. ಇಲ್ಲಿ ನಾನೇನೆಲ್ಲ ಜೋರು ಮಾತಾಡಿದರೆ ಪಾಪ ಮಕ್ಕಳು ಆಮೇಲೆ ಟೆನ್ಷನಲ್ಲಿ ಏನೇನೋ ನನ್ನನ್ನೇ ನೋಡಿಕೊಂಡು ಅವನು ಕಲ್ತಿರೋದು ಮರೆತು ಹೋಗ್ಬೋದೇನೋ, ಅದಕ್ಕೆ ಮೆಲ್ಲ ಮಾತಾಡೋದು. ನೋಡುವ. ಕೆಳಗೊಂದಿದೆ ಅಲ್ಲಿ ಅಂತ ಕೊಠಡಿ ಸಂಖ್ಯೆ 1 ರಸಪ್ರಶ್ನೆ ಕಾರ್ಯಕ್ರಮ ನಡೀತಿದೆ. ಬನ್ನಿ ಹೋಗೋಣ ಅಲ್ಲಿಗೆ. ನೋಡುವ ಅಂತ ಇದೆ ಅಲ್ಲಿ. ನೋಡುವ. ಇನ್ನು ಟೈಮ್ ಇತ್ತು. 10% ಆನ್ಸರ್ ಬಂದ್ಬಿಟ್ಟ. 2 ಕಳೆದರೆ ಫಲಿತಾಂಶವು 13 ಆಗಿರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಹೇಗೆ? If 2 is subtracted from multiple place a number, the result is 30. What is the number? ಆ ಸಂಖ್ಯೆ ಯಾವುದು ಅಂತ ನನಗೆ ಸಿಕ್ಕಿರುವ ವಿಷಯವೆಂದರೆ ಶಿಕ್ಷಕರ ಪಾತ್ರ. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಪಾತ್ರವಹಿಸುತ್ತಾರೆ. ಶಿಕ್ಷಕರು ದೇಶ ಸುತ್ತಬೇಕು ಅಂತ ಹೇಳಿ ಅಲ್ಲಿರುವಂತಹ ಪರಿಸರನ ಹಾಳು ಮಾಡೋದು ಎಷ್ಟು ಸರಿ? ಇದೆಲ್ಲ ತಪ್ಪಲ್ವಾ? ನಾವು ಪ್ರವಾಸೋದ್ಯಮದಿಂದ ಇಷ್ಟೊಂದು ದುಷ್ಪರಿಣಾಮವನ್ನು ಇಟ್ಕೊಂಡು ಅದನ್ನ ಪೂರಕ ಅಂತ ಹೇಗೆ ಹೇಳಕ್ಕಾಗುತ್ತೆ? ಪೂರಕನೂ ಹೌದು, ಆದ್ರೆ ಅದರಲ್ಲಿ ಮಾರಕಗಳನ್ನ ಹುಟ್ಕೊಂಡಿರೋರು ನಾವೇ. ಇದಕ್ಕೆಲ್ಲ ಕಾರಣ ಕೂಡ ನಾವೇ. ಇನ್ನು ಪ್ರವಾಸೋದ್ಯಮದಿಂದಾಗಿ ಮರಗಿಡಗಳನ್ನು ಊಟದ ವ್ಯವಸ್ಥೆ ರೈಸ್ ಬೇಕಾ ಕೇಳಪ್ಪ, ತಿಳಿ ಸಾಂಬಾರಲ್ಲಿ ರೈಸ್ ಬೇಕಾ ಕೇಳ. ಪ್ರೌಢಶಾಲೆ ಬಿಳಗೊಳ. ದ್ವಿತೀಯ ಸ್ಥಾನ ಸಹನಾ ಜೆಎಂ ಕಳಸ. ತೃತೀಯ ಸ್ಥಾನ ದಾವೂದ್ ಅಲ್ ಹಬೀಬ್ ಸರ್ಕಾರಿ ಪ್ರೌಢಶಾಲೆ. ಈ ವಿದ್ಯಾರ್ಥಿಗಳು ಇಲ್ಲಿ ಸಹ ಒಂದು ಊಟದ ವ್ಯವಸ್ಥೆ ಆಗ್ತಿದೆ. ಸೆಕೆಂಡ್ ಟೈಮ್ ಅಂತ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೆಕೆಂಡ್ ಪ್ರೈಸ್ಗೆ 2ನೇ ಕೌಂಟರ್ ಅನ್ನು ಮಾಡಲಾಗಿದೆ. ಪಾಯಸ ಮತ್ತು ಜಾನಪದ ನೃತ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ಇದ್ರೆ ದಯವಿಟ್ಟು ವೇದಿಕೆಯಲ್ಲಿ ಬಂದು ಪ್ರದರ್ಶನ ನೀಡಬೇಕು. ತೀರ್ಪುಗಾರರು ನಿಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ತಂಡದ
ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಇಲ್ಲಿಗೆ ಆಗಮಿಸಿರುವಂತಹ ಸ್ಪರ್ಧಾಳುಗಳಿಗೆ ಊಟದ ವ್ಯವಸ್ಥೆ ಇದೆ. ಶ್ರೀಯುತ ಕಿರಣ್ ಶೆಟ್ಟಿ ಅವರು ವೇದಿಕೆಗೆ ಪಾಸ್ಬುಕ್ ಅನ್ನು ಕೊಟ್ಟು ಸಹಿಯನ್ನು ಮಾಡಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವುದು. ಸಾಲಾಗಿ ಬಂದು ಯಾವ ರೀತಿ ಹಾಗೆ ಇಂದುಶ್ರೀ ಗಾಳಿ ಗಂಡ ವೀರ ಇದೆ ಸರ್. ತೃತೀಯ ಸ್ಥಾನ ಇದೆ ಮೇಡಮ್. ಫಸ್ಟ್ ಆಶುಭಾಷಣ ದ್ವಿತೀಯ ಸ್ಥಾನ. ವಿತರಣೆ ಇದೆ, ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ. ಸರ್ಕಾರಿ ಪ್ರೌಢಶಾಲೆ ದಾರದಹಳ್ಳಿ, ದಯವಿಟ್ಟು ವಿದ್ಯಾರ್ಥಿಗಳು, ಈ ತಂಡದ ವಿದ್ಯಾರ್ಥಿಗಳು ವೇದಿಕೆ ಹತ್ರ ಬರಬೇಕು. ವಿದ್ಯಾರ್ಥಿ ತಂಡದ ವೇದಿಕೆ ಹತ್ರ ಬರಬೇಕು. ಹಾಗೆ ತಂಡದ ಮೇಲ್ವಿಚಾರಕರಿದ್ರು ಕೂಡ ಆಗಮಿಸಬೇಕಾಗಿರುತ್ತೆ. ದೀಪಕ್ ಮತ್ತು ತಂಡ ಸರ್ಕಾರಿ ಪ್ರೌಢಶಾಲೆ ತಂಡ ಜಾನಪದ ಗೀತೆ ತೃತೀಯ ಸ್ಥಾನ. ಫಾಜಿಲ್ ಮತ್ತು ತಂಡ ಶ್ರೀಯುತ ದಿನೇಶ್ ಮತ್ತು ಹರೀಶ್ ಅವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.